ನಮಸ್ಕಾರ ಸ್ನೇಹಿತರೆ. ಸದ್ಯಕ್ಕೆ ರಾಜ್ಯದ ರಾಜಕಾರಣದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗಳು ಒಳಗಾಕಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ಅದು ಸ್ವಯಂ ಘೋಷಿತ ಹಿಂದೂ ಹುಲಿ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್. ಸದ್ಯ ರಾಜ್ಯ BJPಯಿಂದ ಉಚ್ಚಾಟನೆ ಆಗಲ್ಪಟ್ಟಿರ್ತಕ್ಕಂಥ ಈ ಯತ್ನಾಳ್ ಮುಂದಿನ ದಾರಿ ಯಾವುದು? ನಿಜಕ್ಕೂ ಕೂಡ ಯತ್ನಾಳ್ ಅವರ ರಾಜಕೀಯ ಭವಿಷ್ಯ ಇಲ್ಲಿಗೆ ಅಂತ್ಯವಾಯ್ತಾ, ಅಥವಾ ಯತ್ನಾಳ್ ಮುಂದಿನ ದಿನಗಳಲ್ಲಿ ಯಾವ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗೋದ್ರ ಮೂಲಕ ತಮ್ಮ ರಾಜಕೀಯ ಒಂದು ನೆಲೆಯನ್ನು ಕಂಡುಕೊಳ್ತಾರೆ ಅನ್ನುವ ವಿಷಯ ಅತ್ಯಂತ ಹೆಚ್ಚು ಚರ್ಚೆಗೊಳಗಾಗ್ತಾ ಇದೆ. ನಿಜಕ್ಕೂ ಕೂಡ ಯತ್ನಾಳ್ ಅವರ ಮುಂದಿರ್ತಕ್ಕಂಥ ಆಯ್ಕೆಗಳೇನು ಅನ್ನೋದನ್ನು ನಾವು ನೋಡೋದಾದರೆ, ಸದ್ಯದ ಪರಿಸ್ಥಿತಿಯಲ್ಲಿ ಯತ್ನಾಳ್ ಅವರು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ದುಡುಕಿನ ನಿರ್ಧಾರದಿಂದ ಬಹುತೇಕ ಅವರ ರಾಜಕೀಯ ಭವಿಷ್ಯ ಅಂತ್ಯ ಆಗುತ್ತೆ ಅನ್ನುವ ಒಂದು ಚರ್ಚೆಗಳು ಕೂಡ ರಾಜಕಾರಣದ ರಾಜಕೀಯ ಪಂಡಿತರಿಂದ ಕೇಳಿಕೊಡ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಯತ್ನಾಳ್ ಅವರ ಮುಂದಿರ್ತಕ್ಕಂಥ ಆಯ್ಕೆಗಳೇನು? ನಿಜಕ್ಕೂ ಕೂಡ ಯತ್ನಾಳ್ ಅವರು ರಾಜ್ಯ ರಾಜಕಾರಣದಿಂದ ದೂರ ಸರಿತಾರ, ಅಥವಾ ಒಂದು ಹೊಸ ರೂಪದಲ್ಲಿ ಅವರೇ ಹೇಳ್ತಾ ಇರ್ತಕ್ಕಂಥ ಪ್ರಕಾರ ರಾಜ್ಯದ ಮುಖ್ಯಮಂತ್ರಿಯಾಗಿ ಏನಾದರೂ ಅಧಿಕಾರವನ್ನು ಸ್ವೀಕರಿಸ್ತಾರ? ಒಂದ್ಸರಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಚರ್ಚೆಗೆ ಒಳಗಾಗಿರ್ತಕ್ಕಂಥ ಒಂದೇ ಒಂದು ಹೆಸರು, ಅದು ಉತ್ತರ ಕರ್ನಾಟಕದ ಪ್ರಭಾವಿ ಲಿಂಗಾಯತ ನಾಯಕ, BJPಯ ಮಾಜಿ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್. ಯಾವಾಗ ವಿಜಯೇಂದ್ರ ಅವರನ್ನು ರಾಷ್ಟ್ರೀಯ ನಾಯಕರು ರಾಜ್ಯದ BJP ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದರೋ ಆ ದಿನದಿಂದನೂ ಕೂಡ ಯತ್ನಾಳ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ವಿರುದ್ಧ ನಿರಂತರವಾದ ಒಂದು ವಾಗ್ದಾಳಿಯನ್ನು ನಡೆಸ್ತಾನೆ ಬರ್ತಿದ್ರು. BJP ಹೈಕಮಾಂಡ್ ಕೂಡ ಸಾಕಷ್ಟು ಅವಕಾಶಗಳನ್ನು ಯತ್ನಾಳ್ ಅವರಿಗೆ ಕೊಡ್ತು, ಆ ಮೂಲಕ ಅವರು ತಿದ್ದುಕೊಳ್ಳಿ ಅನ್ನುವ ಅವಕಾಶವನ್ನು ಕೂಡ ಮಾಡಿಕೊಡ್ತು. ಆದರೆ ಆ BJP ಹೈಕಮಾಂಡ್ ಕೊಟ್ಟಂತಹ ಯಾವ ಒಂದು ಅವಕಾಶವನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ಳದೆ ಕೊನೆಗೂ ಕೂಡ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ ಆದರು. ಯತ್ನಾಳ್ ಅವರ ಬೆನ್ನಿಗೆ ಅನೇಕ BJP ನಾಯಕರು ಅವರು ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಅವ್ರ ಬೆನ್ನಿಗೆ ನಿಂತಿದ್ದು ಸಹಜ. ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಕುಮಾರ್ ಬಂಗಾರಪ್ಪನವರು ಇರ್ಬೋದು, ದಾವಣಗೆರೆಯ ಮಾಜಿ ಸಂಸದರಾಗಿರ್ತಕ್ಕಂಥ GM ಸಿದ್ದೇಶ್ವರ್ ಅವರು ಇರ್ಬೋದು, ಮೈಸೂರು ಕೊಡಗು ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರಿರ್ಬೋದು, ಹೀಗೆ ಹರಿಹರದ ಶಾಸಕ BP ಹರೀಶ್, ಇನ್ನಿತರ ಅನೇಕ ನಾಯಕರು ಈ ಏನು ವಿಜಯೇಂದ್ರ ಅವರ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ ಯತ್ನಾಳ್ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ರು, ಆ ಸಂದರ್ಭದಲ್ಲಿ ಸಂಪೂರ್ಣ ಬೆಂಬಲವನ್ನು ಈ ನಾಯಕರು ಯತ್ನಾಳ್ ಅವರಿಗೆ ಕೊಡ್ತಾ ಬಂದಿದ್ರು. ಆದರೆ ಯಾವಾಗ ಪಕ್ಷ ಒಂದ್ಸರಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತೋ, ಅದಾದ ನಂತರ ಯತ್ನಾಳ್ ಅವರ ಬೆಂಬಲಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ಈಗಾಗಲೇ ರಮೇಶ್ ಜಾರಕಿಹೊಳಿ ಹಾಗೆಯೇ ಕುಮಾರ್ ಬಂಗಾರಪ್ಪ ನೇರವಾಗಿಯೇ ಒಂದು ಮಾತನ್ನು ಹೇಳಿದ್ದಾರೆ, ಯತ್ನಾಳ್ ಅವರು ಯಾವುದಾದ್ರೂ ಒಂದು ಪಕ್ಷದಲ್ಲಿ ಹೊಸ ಪಕ್ಷವನ್ನು ಕಟ್ತಕ್ಕಂಥ ನಿರ್ಧಾರಕ್ಕೆ ಏನಾದರೂ ಬಂದರೆ ನಾವು ಯಾವುದೇ ಕಾರಣಕ್ಕೂ ಅವ್ರ ಜೊತೆಗೆ ಹೋಗೋದಿಲ್ಲ, ಆದಷ್ಟು ಯತ್ನಾಳ್ ಅವರನ್ನು BJPಗೆ ವಾಪಸ್ ಕರ್ಕೊಂಡು ಬರೋ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನುವ ಮಾತನ್ನು ಓಪನ್ ಆಗಿ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ ಈಗಾಗಲೇ ಹೇಳಿದ್ದಾರೆ. ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಈಗಾಗಲೇ ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ BJP ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಆ ಯಾತ್ರೆಯಲ್ಲಿ ಅತ್ಯಂತ ಆಕ್ಟಿವ್ ಆಗಿ ಮೈಸೂರು ಭಾಗದಲ್ಲಿ ಭಾಗವಹಿಸೋದ್ರ ಮೂಲಕ ನಾನು ಕೂಡ ಯತ್ನಾಳ್ ಅವರ ಬೆಂಬಲಕ್ಕಿಲ್ಲ ಅನ್ನುವ ಒಂದು ಪರೋಕ್ಷ ಸಂದೇಶವನ್ನು ಈಗಾಗಲೇ ರವಾನಿಸಿದ್ದಾರೆ. ಇನ್ನು BP ಹರೀಶ್ ಮತ್ತು GM ಸಿದ್ದೇಶ್ವರ್ ಈಗಲೂ ಕೂಡ ಯತ್ನಾಳ್ ಬೆನ್ನಿಗೆ ನಿಂತಿದ್ದರೂ ಸಹ ಅವರು ಯತ್ನಾಳ್ ಹೊಸ ಪಕ್ಷ ಕಟ್ತಾರೆ, ಆ ಮೂಲಕ ಆ ಯತ್ನಾಳ್ ನಾವು ಶಕ್ತಿಗೆ ತುಂಬ್ತೀವಿ ಅನ್ನುವ ಹೇಳಿಕೆಯನ್ನು ಈ ಕ್ಷಣದವರೆಗೂ ಕೂಡ ಕೊಟ್ಟಿಲ್ಲ. ಈಗಾಗಲೇ GM ಸಿದ್ದೇಶ್ವರ್ ನಿನ್ನೆ ತಾನೇ ಮಾಧ್ಯಮಗಳ ಮುಂದೆ ಮಾತಾಡಿದರು, ಶೀಘ್ರದಲ್ಲಿಯೇ ಒಂದು ಸಿಹಿ ಸುದ್ದಿ ನಮ್ಮ ಒಂದು ತಂಡಕ್ಕೆ ಬರುತ್ತೆ, ಆ ಮೂಲಕ ಯತ್ನಾಳ್ ಮರಳಿ BJP ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಯತ್ನಾಳ್ ಇನ್ನೂ ಕೂಡ ತಮ್ಮ ಹಠವನ್ನು ಬಿಟ್ಟಿಲ್ಲ. ನಾನು ಯಾವುದೇ ಕಾರಣಕ್ಕೂ ಕೂಡ ಪಕ್ಷಕ್ಕೆ ನನ್ನ ಮರು ಸೇರ್ಪಡೆ ಮಾಡಿಕೊಳ್ಳ್ರಿ ಅನ್ನುವ ಒಂದು ಬೇಡಿಕೆಯನ್ನು ಯಾವೊಬ್ಬ ನಾಯಕನ ಮುಂದೆ ಇಡೋಲ್ಲ, ನಾನು ತಲೆಬಾಗಲ್ಲ ಅನ್ನುವ ಹೇಳಿಕೆಯನ್ನೇ ಕೂಡ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಒಬ್ಬ
ರಾಜಕೀಯ ನಾಯಕ ಒಂದು ಪಕ್ಷದ ನೆಲಗಟ್ಟಿನಲ್ಲಿದ್ದಂಥ ಸಂದರ್ಭದಲ್ಲಿ ಆತನಿಗೆ ಸಿಗ್ತಕ್ಕಂಥ ಬೆಂಬಲನೇ ಬೇರೆ. ಆತ ಪಕ್ಷದಿಂದ ಉಚ್ಚಾಟನೆಗೊಂಡ ನಂತರ ಆತನ ಪರಿಸ್ಥಿತಿ ನಿಜಕ್ಕೂ ಕೂಡ ಬೇರೆ ಆಗಿರ್ತದೆ. ಇದನ್ನು ನಾವು ಮೊದಲಿಂದನೂ ಕೂಡ ನೋಡ್ಕೊಳ್ತಾ ಬಂದಿದ್ದೀವಿ. ರಾಜ್ಯದಲ್ಲಿ ಹೊಸ ಪಕ್ಷವನ್ನು ಕಟ್ತೀನಿ ಅನ್ನುವ ಹೇಳಿಕೆಯನ್ನು ಯತ್ನಾಳ್ ಅವರು ಕೊಟ್ಟಿದ್ರೂ ಕೂಡ ಈಗಾಗಲೇ ರಾಜ್ಯದ ಅನೇಕ ನಾಯಕರು ಹೊಸ ಪಕ್ಷವನ್ನು ಕಟ್ಟಿ ಆ ಒಂದು ಪಕ್ಷದಿಂದ ಏನೂ ಕೂಡ ಸಾಧನೆ ಮಾಡೋಕ್ಕಾಗದೆ ತಮ್ಮ ರಾಜಕೀಯ ಜೀವನವನ್ನೇ ಅಂತ್ಯಗೊಳಿಸಿಕೊಂಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕ, ಹಿಂದುಳಿದ ವರ್ಗದ ನಾಯಕ ಎಂದೇ ಖ್ಯಾತಿಯನ್ನು ಪಡೆದಿದ್ದಂತಹ ಬಂಗಾರಪ್ಪನವರು ಕೂಡ ಹೊಸ ಪಕ್ಷವನ್ನು ಕಟ್ಟಿ ಅದರಲ್ಲಿ ಸಫಲತೆಯನ್ನು ಕಾಣದೆ ತಿರ್ಗಾ ಮತ್ತೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದನ್ನು ನಾವು ನೋಡಿದ್ವಿ. ಅದಷ್ಟೇ ಅಲ್ಲದೆ ಯಡಿಯೂರಪ್ಪನವ್ರನ್ನೂ ಕೂಡ ನಾವು KJP ಕಟ್ಟಿ ತಾನು ಪಕ್ಷ ಕಟ್ಟಿದಂತಹ ಮೊದಲನೇ ಪ್ರಯತ್ನದಲ್ಲಿಯೇ 10% ಮತಗಳನ್ನು ಪಡೆದರೂ ಕೂಡ ಅವರು ಗೆದ್ದಂತಹ ಶಾಸಕರ ಸಂಖ್ಯೆ, ಅವರ ಪಕ್ಷ ಗೆದ್ದಂತಹ ಶಾಸಕರ ಸಂಖ್ಯೆ ಕೇವಲ 3. ಆ ಕಾರಣಕ್ಕೆ ಮತ್ತೊಮ್ಮೆ ಯಡಿಯೂರಪ್ಪನವರು ಕೂಡ ಪಕ್ಷವನ್ನು ವಿಸರ್ಜನೆ ಮಾಡಿ BJPಯೊಂದಿಗೆ ಮರು ಸೇರ್ಪಡೆಯಾದರು. ಈ ಇಂತಿಂಥ ಮಹಾನ್ ನಾಯಕರುಗಳೇ ರಾಜ್ಯದಲ್ಲಿ ವಿಫಲರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ನಿಜಕ್ಕೂ ಕೂಡ ಹೊಸ ಪಕ್ಷ ಕಟ್ಟಿ ಏನಾದರೂ ಸಾಧನೆ ಮಾಡೋಕ್ಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಹೊಸ ಪಕ್ಷವನ್ನು ಕಟ್ಟೋದು ಅಷ್ಟು ಸುಲಭದ ಮಾತು ಅಲ್ಲ. ಆ ಒಂದು ಪಕ್ಷವನ್ನು ಕಟ್ಟಿ ಸಕ್ಸಸ್ ಆಗೋದಂತೂ ಅದು ದೂರದ ಮಾತು. ಅದು ಕರ್ನಾಟಕದ ವಿಚಾರದಲ್ಲಿ ಈಗಾಗಲೇ ಅದು ಸಾಬೀತಾಗಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ಹಾಗಾದರೆ ಯತ್ನಾಳ್ ಮುಂದಿರ್ತಕ್ಕಂಥ ಆಯ್ಕೆಗಳೇನು ಅನ್ನೋದನ್ನು ನಾವು ಒಂದ್ಸರಿ ನೋಡೋದಾದರೆ ನಿಜಕ್ಕೂ ಕೂಡ ಈಗಾಗಲೇ BJPಯಿಂದ ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ. ಯತ್ನಾಳ್ ಅವರು ಕೊನೆಗೂ ಏನೋ ಪ್ರಯತ್ನ, ಇದು ಸತತ 3ನೇ ಬಾರಿ ಯತ್ನಾಳ್ BJPಯಿಂದ ಉಚ್ಚಾಟನೆ ಆಗಿರ್ತಕ್ಕಂಥದ್ದು. ಈ 2 ಸಾರಿ ಏನೋ ಯತ್ನಾಳ್ ಅವರನ್ನು BJP ಮತ್ತೆ ಮರಳಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದೆ. ಆದರೆ ಈಗಿನ ಪರಿಸ್ಥಿತಿ ನಿಜಕ್ಕೂ ಕೂಡ ಆ ರೀತಿಯ ಒಂದು ಅನುಕೂಲಕರ ವಾತಾವರಣ ಯತ್ನಾಳ್ ಅವ್ರಿಗಂತೂ ಇಲ್ಲ. ಹಾಗಂತ ಯತ್ನಾಳ್ ಈ ಹಿಂದೆ JDSಗೆ ಸೇರ್ಪಡೆ ಆಗಿದ್ರು. ಈಗೇನಾರ ಆಪ್ಷನ್ ಇದೆಯಾ? ನಿಜಕ್ಕೂ ಕೂಡ ಯತ್ನಾಳ್ ಅಂತ ಒಬ್ಬ ಅರಕು ಬಾಯಿಯ ನಾಯಕನನ್ನು JDS ಕೂಡ ಸೇರಿಸಿಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕೋದಿಲ್ಲ ಅನ್ನುವ ಒಂದು ಚರ್ಚೆಗಳು ಕೂಡ ರಾಜಕೀಯ ಪಂಡಿತರಿಂದ ನಡೀತಿದ್ದಾವೆ. ಇನ್ನು ಕಾಂಗ್ರೆಸ್ ನಿಜಕ್ಕೂ ಕೂಡ ಅಂಥದೇ ಸಂದರ್ಭ ಬಂದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಯಾವೊಬ್ಬ ನಾಯಕನೂ ಕೂಡ ಯತ್ನಾಳ್ ಅವರನ್ನು ಕಾಂಗ್ರೆಸ್ ಸೇರ್ಪಡೆ ಮಾಡಿಸ್ಕೊಳ್ಳೋ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ಚರ್ಚೆಗಳು ಕೂಡ ನಡೀತಿದ್ದಾವೆ. ಹಾಗಾದರೆ ಯತ್ನಾಳ್ ಅವರ ಮುಂದಿನ ನಡೆ ಏನಾಗಿರುತ್ತೆ? ಇದು ನಿಜವಾದ ಒಂದು ಸಮಸ್ಯೆ ಈಗ ಯತ್ನಾಳ್ ಅವರಿಗೆ ಉಂಟಾಗಿರ್ತಕ್ಕಂಥದ್ದು. ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆಗೊಂಡಂತಹ ಹೊಸದರಲ್ಲಿದ್ದಂತಹ ಒಂದು ಹುಮ್ಮಸ್ಸು ಈಗಾಗಲೇ ಯತ್ನಾಳ್ ಅವರಿಗೆ ಕಡಿಮೆಯಾಗಿದೆ. ನಾವು ಅದನ್ನು ನೋಡ್ತಾನೆ ಬಂದಿದ್ದೀವಿ. ತನ್ನ ಅರುಕು ನಾಲಿಗೆಯಿಂದನೇ ಇವತ್ತು ಪಕ್ಷದಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ಯತ್ನಾಳ್ ಅವರನ್ನು ಬೆಂಬಲಿಸೋದಕ್ಕೆ ಅವ್ರ ಜೊತೆ ಇದ್ದಂತಹ ನಾಯಕರೇ ಈಗಾಗಲೇ ತಯಾರಿಲ್ಲ. ಇನ್ನು ಯತ್ನಾಳ್ ಅವರ ಉಚ್ಚಾಟನೆಯನ್ನು ವಿರೋಧಿಸಿ ಅವರ ಬೆಂಬಲಿಗರು ಒಂದು 2-3 ಕಡೆ ಪ್ರತಿಭಟನೆಯನ್ನು ಮಾಡಿದ್ರು. ಈಗಾಗಲೇ ಇಂಥ ಸಾಕಷ್ಟು ಪ್ರತಿಭಟನೆಗಳು ಒಬ್ಬ ನಾಯಕನ ಉಚ್ಚಾಟನೆ ಆದಾಗ ನಡೀತಕ್ಕಂಥದ್ದು ಸಹಜ. ಯತ್ನಾಳ್ ಅವರು ತಮ್ಮ ರಾಜಕೀಯ ಜೀವನವನ್ನು ಮುಂದುವರಿಸಲೇಬೇಕು ಅನ್ನುವ ನಿರ್ಧಾರಕ್ಕೆ ಏನಾದರೂ ಇದ್ದರೆ ಅವರು ಮರಳಿ BJP ಸೇರ್ಪಡೆ ಆಗ್ತಕ್ಕಂಥದ್ದೊಂದೇ ಅವರಿಗಿರ್ತಕ್ಕಂಥ ಅವಕಾಶ. ಬಿಟ್ಟರೆ ಅವರ ಇಡೀ ರಾಜಕೀಯ ಜೀವನ ಅಂತ್ಯ ಆಗುತ್ತೆ ಅನ್ನುವ ಒಂದು ಮಾತುಗಳು ಇಡೀ ರಾಜ್ಯಾದ್ಯಂತ ಕೇಳಿ ಬರ್ತಿದ್ದಾವೆ. ಈಗಾಗಲೇ ಹೊಸ ಪಕ್ಷ ಕಟ್ಟಿ ಅದರಲ್ಲಿ ಸಫಲ ಆಗ್ತಕ್ಕಂಥದ್ದು ಖಂಡಿತವಾಗ್ಲೂ ದೂರದ ಮಾತು. ಅದರಲ್ಲೂ ಕೂಡ ಯತ್ನಾಳ್ ಅಂತ ಒಬ್ಬ ಅರಕು ಬಾಯಿಯ ನಾಯಕ, ಖಂಡಿತವಾಗ್ಲೂ ಅದು ಸಾಧ್ಯವಿಲ್ಲದ ಮಾತು. ಇನ್ನು ಇತರ ಪಕ್ಷಗಳು ರಾಜ್ಯದಲ್ಲಿರ್ತಕ್ಕಂಥ JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯತ್ನಾಳ್ ಅವರನ್ನು ಪಕ್ಷಕ್ಕೆ ಸೇರಿಸ್ಕೊಂಡು ಅವರನ್ನು ಮಾಡ್ತಕ್ಕಂಥ ಎಲ್ಲ ಒಂದು ಕೆಲಸಗಳನ್ನ ಸಹಿಸ್ಕೊಳ್ಳೋದಕ್ಕೆ ಅವರು ಸುತಾರಾಮ್ ತಯಾರಿಲ್ಲ. ಕೊನೆಗೆ ಯತ್ನಾಳ್ಗಿರ್ತಕ್ಕಂಥ ಒಂದೇ ಒಂದು ಆಯ್ಕೆ ಅಂದರೆ ಅದು ಮರಳಿ BJP ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದು. ಸ್ನೇಹಿತರೆ, ನಿಜಕ್ಕೂ ಕೂಡ ಕಾದು ನೋಡೋಣ. ಮುಂದಿನ ದಿನಗಳಲ್ಲಿ ಯತ್ನಾಳ್ BJPಗೆ ಮರಳಿ ಸೇರ್ಪಡೆ ಆಗ್ತಾರಾ ಅಥವಾ ಹಠಕ್ಕೆ ಬಿದ್ದು ತಮ್ಮ ರಾಜಕೀಯ ಜೀವನವನ್ನೇ ಅಂತ್ಯಗೊಳಿಸ್ಕೊಳ್ತಾರಾ? ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನೋ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.